ನಮಸ್ಕಾರ ಸೊ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಏನಪ್ಪ ಅಂದರೆ ತೋಟದಿಂದ ಗೈಸ್. ಸೊ ಇವತ್ತು ನೇಪಾರು ಕೊಯ್ದಾಗ ಬಂದಿದ್ದೀನಿ, ಎಲ್ಲ ಕಡ್ದಾಗ ಬಂದಿದ್ದೀನಿ ದನಗಳಿಗೆ. ಸೊ ಅದಕ್ಕೆ ಕರನ ಇಟ್ಕೊಂಡ್ಬಂದಿದ್ದೀನಿ, ಮೂರನ್ನ ಇಟ್ಕೊಂಡ್ಬಂದಿದ್ದೀನಿ. ಎತ್ತುಗಳು ಬಂದಿಲ್ಲ ಇವತ್ತು, ಎತ್ತುಗಳು ಬೇಸಾಡಕ್ಕೆ ಹೋಗಾಗ ಇವತ್ತು. ಸೊ ಅದಕ್ಕೆ ಮೂರನ್ನ ಇಟ್ಕೊಂಡ್ಬಂದಿದ್ದೀನಿ. ಆದರೂ ನೇಪಾರ್ ಮಾತ್ರ ಬೆಂಕಿ ಬೆಳೆದೈತಲ್ವ ಗೈಸ್. ಏನೇನು 7 ಅಡಿ ಮೇಲೆ 8 ಅಡಿ ಇಲ್ವ ಅದು ಒಂದು ಕಡ್ಡಿ. ನಾವು ಒಂದು 5.8 ಎಷ್ಟೋ ಇದೆ. ಸೊ ಅದು ನಮ್ಗಿಂತ ಮೇಲೆ ಐತಲ್ಲ, 8 ಇಲ್ವಾ, 8 7 ಪಕ್ಕ ಇದ್ದೆ ಗೈಸ್. ಅಷ್ಟು ಉದ್ದ ಬೆಳೆದಿದೆ. ಇದು ಏನಾಯ್ತು ಗೊತ್ತಾ, ದಪ್ಪ ಬರೋದು ಇನ್ನೂ ಗೆಣೆ. ಸೊ ಅದು ಏನು ಮಾಡಿದೆ ಅಂದರೆ ಚುಚ್ಚೂರು ಗೊಬ್ಬರ ಚೆಲ್ಲಿದೆ. ಇದರಿಂದ ಹಿಂಗೆ ಹೋದ್ನಾ, ಒಂದು 2 ಬಕೆಟ್ ಏನೋ ಆಯಿತು. ಈ ಕಡೆ 2 ಬಕೆಟು, ಆ ಕಡೆ 2 ಬಕೆಟ್ ಗೊಬ್ಬರ ಚೆಲ್ಲಿದೆ ಅಷ್ಟೇ. ಸ್ವಲ್ಪ ಜಾಸ್ತಿ ಚೆಲ್ಲಿದ್ರೆ ಬಡ್ಡೆ ಸ್ವಲ್ಪ ದಪ್ಪ ಬರೋವು. ಸೊ ಈಗ ಏನು ಮಾಡೋದು ಅಂತ ಯೋಚನೆ ಮಾಡಿದ್ವಿ, ಪೂರ್ತಿ ಕಡಿಯೋದ ಇಲ್ಲ ನೇಪಾರ್ ಹಾಕೋಕ್ಕೆ ಕಡ್ಡಿಗಳು ಬೆಳೆಯಕ್ಕೆ ಬಿಡೋದ ಅಂತ. ಸೊ ಅದು ಬಡ್ಡೆ ದಪ್ಪ ಇಲ್ಲ ಗೈಸ್. ನಮಗೆ ಆ್ಯಕ್ಚುಲಿ ಬಡ್ಡೆ ದಪ್ಪ ಇರಬೇಕು. ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ ಈಗ. ಸೊ ಬಲಿಯಕ್ಕೆ ಬಿಟ್ಟರೆ ಅಂದ್ರೆ ದಪ್ಪ ಆಗುತ್ತೆ ಅಂತ, ಬಲಿಯಕ್ಕೆ ಬಿಟ್ಟರೆ ಮತ್ತೆ ಅಲ್ಲಿ ದಪ್ಪ ಆಗುತ್ತೆ. ಗೊತ್ತಿರೋದು ಹೆಂಗೆ, ನೇಪಾರ್ಗೆ ಗೊತ್ತಿರೋದು ಹೆಂಗೆ ಅಂತ. ಬಲಿಯಕ್ಕೆ ಬಿಟ್ಟರೆ ದಪ್ಪ ಆಗುತ್ತೆ ಇಲ್ಲ ಅಂತ. ಸೊ ಅದನ್ನು ನೋಡ್ಬಿಟ್ಟು ಮಾಡ್ಬೇಕೇನಾರ ಮಾಡಿ. ಸೊ ಕರ ತಿಂತಾಯಿತ್ತು ನೋಡ್ರಿ, ಹೊಡ್ಕೊಂಡು ಇಷ್ಟು ದಿವಸ ತನಕ ಮನೇಲೇ ಇತ್ತು. ಇವತ್ತೇ ಬಂದಿರೋದು ಬರಿಕೆ. ಕಡ್ಡಿ ತಿಂತೈತೆ, ತಿನ್ನಲಿ ಕಡ್ಡಿ. ಏನು ಊರಿಗೆಲ್ಲ ಕೇಳ್ಸಂಗೆ ಹೊರಲಾಡುತ್ತೆ ಗೈಸ್. ಮನೆ ಹತ್ರ ಊರಿಗೆಲ್ಲ ಕೇಳಿಸ್ಬೇಕು, ಅಷ್ಟು ಜೋರಾಗಿ ಹೊರಲಾಡುತ್ತೆ. ಎಲ್ಲ ಇಡ್ತೀವಿ ಮಾತ್ರ, ಮೇವು, ಟೊಮಾಟೆ ಹಣ್ಣು, ಆಮೇಲೆ ನೀರು ಎಲ್ಲ ಇಡ್ತೀವಿ. ಆದರೂ ತಿಂದುಬಿಟ್ಟು ಆದರೂ ಹೊರಲಾಡುತ್ತೆ. ಎಲ್ಲಿಗೋ ಒಯ್ದರ್ನನ್ನು ಬಿಟ್ಟು ಅಂತ ಆ ಥರ ಹೊರಲಾಡುತ್ತೆ. ಏನೂ ಮಾಡೋಂಗಿಲ್ಲ. ಸೊ ನಿಮಗೆ ಆಮೇಲೆ ಸಿಗ್ತೀನಿ, ಓಕೆ ಗೈಸ್. ನೆನ್ನೆ ಲಕ್ಷ ತಗೊಂಡೋಗಿಲ್ಲಲ್ಲ, ಅದು ಇವ್ನು ಕತೆ ಹೇಳ್ತಾರೆ. ನೆಕ್ಸ್ಟ್ ಇವ್ನು ಮಾರ್ಕೆಟಿಗೆ ಹೋಯ್ತು ಹೇಳಪ್ಪ. 1150 ರೂಪೀಸ್ ಆಗಿದೆ ಬಟ್ ರೇಟ್ 150 ರೇಟ್ ಆಗಿದೆ. ಕೇಳಿಸ್ಕೊಂಡ್ರಾ? ಸೆಕೆಂಡ್ಸು, ಥರ್ಡ್ ಕ್ವಾಲಿಟಿ ಎಲ್ಲ ಸೇರಿ ಅವ್ರ ಕಮಿಷನ್ ಎಲ್ಲ ಕಟ್ ಮಾಡಿ 1,60,000 1,60,000 ಕನ್ನಡದಲ್ಲಿ ಹೇಳು ಗುರು, ಕನ್ನಡದಲ್ಲಿ ಆಗಿದ್ದು 1,62,000 ರೂಪೀಸ್ ಆಗಿದೆ. ಲಕ್ಷಕ್ಕೆ ಕಾಟೋಗಿ ರೈಲ್ವೆ ಹಳ್ಳಿ ಮೇಲೆ ಇದ್ದೀವಿ, ಹಿಂಗೆ ಓಡ್ಬಿಡೋದ ಸೀದಾ ಕಡೂರು ಸಿಗುತ್ತೆ. ಇವತ್ತು ಅದಕ್ಕೆ ಫೀಡಿಂಗ್ ಮಾಡೋಕ್ಕೋಸ್ಕರ ಕಡೂರಿಗೆ ಹೋಗ್ತಾ ಇದ್ದೀವಿ. ಜ್ಯೂಸ್ ಅದಕ್ಕೆ ಟಾನಿಕ್ ತರಕ್ಕೆ ಹೋಗ್ತಾ ಇದ್ದೀವಿ. ಜ್ಯೂಸ್ ರಾಗಿ ಹುಲ್ ಕೊಯ್ತಾ ಇದೆ ನೋಡ್ರಿ. 13045 ಬರ್ತಾ ಇದೆ ಇವತ್ತು. ಮಿಷಿನ್ ಕೊಯ್ತಾ ಇದೆ ಗಾಯ್ಸ್. ಹುಲ್ಲು ರಾಗಿ ಕಡೂರಿಗೆ ಹೋಗ್ತಾ ಇದೆ. ಯಾಕೋ ಮೋಡ ಐತೆ ಗಾಯ್ಸ್ ಇವತ್ತು. ಮಳೆ ಬರಲ್ಲ, ಬಟ್ ಮೋಡ ಐತೆ. ಏನಕ್ಕೆ ಗೊತ್ತಿಲ್ಲ, ಯಾವ ಸುನಾಮಿ ಸದ್ಯಕ್ಕೆ APMC ವಾರ್ಡಲ್ಲಿ. ಓಕೆನಾ? ವಾರ್ಡಲ್ಲ, ಅದು ಯಾರ್ಡು. APMC ಯಾರ್ಡಲ್ಲಿ ಮಳಿಗೆ ಕೊಡಲ್ಲ. ಮಳಿಗೆ ನಂಬರ್ ಗೊತ್ತಿಲ್ಲ. 03. ಹಾಂ 03. ಸೊ ಆದರೂ ದಟ್ಟಿ ನೋಡ್ರಿ. ಸೋದ್ಕತ್ತೆ ಆ ಕಡೆ ಒಂದು ಹೊಡಿತಾ ಇತ್ತು. ಆದ್ರೆ ನಿಮ್ಮದು ನಮ್ಮದು ಒಂದೇ ದಿವಸ ಕಂಡಿತ್ತಲ್ಲ ಬೇಷ್. ಏನ್ರಿ ಏನೋ ಒಂದು ಇತ್ತು. ಜಗಣ್ಣವರು ಬರ್ತಿದ್ದಾರೆ, ತೋರ್ಸೋರ್ನ ಜಾಗ ಬರ್ತಾ ಇದ್ದಾನೆ ಗಾಯ್ಸ್. ಆದರೆ ನಮ್ಮದು ನಿಮ್ಮದು ಒಂದೇ ಸತಿ ಹೊಡೆದಿತ್ತಲ್ಲ. ನೀವು ಒಂದೇ ದಿವಸ ನೋಡಿದ್ದೀರಲ್ಲ, ಹೇಳ್ರಿ ಅದ್ರ ಬಗ್ಗೆ ಹೇಳ್ರಿ. ಟೈಮ್ ಆಗುತ್ತೆ, ಮಳೆ ಹನಿತಂತೆ, ಮೋಡ ಐತೆ ಅಷ್ಟೇ, ಮಳೆ ಹನಿಯಲ್ಲ ಗೈಸ್. ಕಡೂರಿಗೆ ಹೋಗಿ ಕಡೂರಿಂದ ಈಗ ಬರ್ತಾ ಇದ್ದೀವಿ. ರೈಲ್ವೆ ಗೇಟ್ ಹಾಕಿದೆ. ಸೊ ಈಗ ನಾವು ಕೆಳಗಡೆ ಹೊಡಿತೀವಿ. ಹೊಡಿಬರಿ ಕೆಳಗಡೆ. ಈಗ 0 ಹೊಡಿತಾರೆ ನೋಡ್ರಿ ಗೈಸ್. ರೈಲ್ವೆ ಗೇಟ್ ಹಾಕೈತೆ ನೋಡ್ರಿ. ಈಗ ಕೆಳಗಡೆ ಹೋಗ್ತೀವಿ. ಬಂದ ಶಬಾಷ್. ಎಷ್ಟೊಂದು ಸಲ ಹಿಂಗಾಗೈತೆ ಗೈಸ್. ರೈಲ್ವೆ ಗೇಟ್ ತೆಗ್ದಾಯ್ತು. ಈಗ ಹೋಗ್ತಾ ಇದ್ದೀವಿ. ನಾವು ಕೆಳಗಡೆ ಹೋಗ್ಬೇಕಾಗಿತ್ತು ಆ ಕಡೆ. ಸೊ ಆ ಕಡೆ ಹೋಗಿಲ್ಲ, ಈಗ ರೈಲ್ವೆ ಗೇಟ್ ಹೋಗ್ತಾ ಇದ್ದೀವಿ. ಔಷಧಿ ತಗೊಂಬರಕ್ಕೆ ಹೋಗಿದ್ವಿ ಗಾಯ್ಸ್. ಬ್ಯಾಗಲ್ಲಿ ಫೋನ್ ಮಾಡಿ ಅವನಿಗೆ ಒಂದು ಅದಕ್ಕೆ ಬ್ಯಾಗಲ್ಲಿ ಔಷಧಿ ತಗೊಂಬರಕ್ಕೆ ಹೋಗಿದ್ವಿ. ಟೊಮಾಟೆಗೆ 1,00,000 ಟೊಮಾಟೆ ಹೊಡಿಬೇಕಲ್ಲ ಗೈಸ್. ಸೊ ಅದಕ್ಕೆ 1,00,000 ಟೊಮಾಟೆ ಹೊಡೆಯಕ್ಕೆ ತಗೊಂಬರಕ್ಕೆ ಹೋಗ್ತೀವಿ ಹುಡುಗರಿಗೆ.
ಸೊ ಈಗ ಬರ್ತಾ ಇದ್ದೀವಿ, ಸಂಜೆ ಆಯ್ತಲ್ಲ ಅದಕ್ಕೆ. ಎಲ್ಲಾಸಿಂದ ಬರ್ತಾ ಇದ್ವಿ, ಈಗ ಕೆಳಗಡೆ ಬಂದಿದ್ವಿ, ಎಲ್ಲಾಸಿಂದ ಬಂದು ಈ ರೋಡಿಗೆ ಬರ್ತೀವಿ. ಈಗ ಮೇಲೆ ಗೇಟ್ ತೆಗಿತಾರೆ, ಅದಕ್ಕೆ ಮೇಲೆ ಫುಲ್ ತುಂಬಿದ್ದಾರೆ. ಟ್ಯಾಕ್ಟ್ರಿ ಲೋಡ್ ಆಗ್ತಾ ಇದೆ ಟ್ರಾಲಿಯಲ್ಲಿ. ಹೂಲ್ ಸಕ್ಕತ್ತಾಗೈತೆ ಕಣ್ರಿ ಇದರಲ್ಲಿ, ಅಲ್ವೇ? ಚೆನ್ನಾಗೈತೆ ಹೂಲ್. ಅವಾಗ ಒಂದು ಸ್ವಲ್ಪ ಬಿಸಿಲು ಇದ್ದಾಗ ಈಗ ಆರಾಮಾಗಿ ಗೈಸ್ ಹೋಗ್ತಾ ಇದ್ದಾನೆ ನಾನು ಬಿಟ್ಟು. ಈಗ ನಾನು ದನ ಇಟ್ಕೊಂಬರಕ್ಕೆ ಹೋಗ್ತೀನಿ, ನನ್ನ ಬಿಟ್ಟು ಹೋಗ್ತಾ ಇದ್ದಾವೆ. ಸೊ ಔಷಧಿ ತರಕ್ಕೆ ಹೋಗಿದ್ವಲ್ಲ, ಅದೇ ಹೇಳಿದ್ನಲ್ಲ, ಔಷಧಿ ತರಕ್ಕೆ ಹೋಗಿದ್ವಿ. ಓಕೆ, ಈಗ ದನ ಇಟ್ಕೊಂಡು ಹೋಗ್ತೀವಿ ಮನೆಗೆ. ಸಂಜೆ ಆಯ್ತು ಅದು, ಸರಿನಾ? ಸೊ ದನ ಇಟ್ಕೊಂಡು ಸಿಗ್ತೀನಿ ನಿಮ್ಗೆ, ಸರಿನಾ ಗಾಯ್ಸ್? ಇದು ಏನಾಯಿತು ಅಂದರೆ ಮೋಟ್ರು ಹೋಗಿತ್ತು ಇವತ್ತು, ಸೊ ಅದಕ್ಕೆ ರೆಡಿ ಮಾಡಿಸ್ಕೊಂಬಂದವ್ರೆ. ಮೋಟ್ರು ನಮ್ಮದು ಹೋಗಿತ್ತು ಬಾವಿಯಲ್ಲಿ, ನೋಡ್ರಿ ಇದೇ ನಮ್ಮದು ಬಾವಿ. ನೀರು ಮೇಲೆ ಐತೆ ಆ್ಯಕ್ಚುಲಿ, ಒಂದು ಸಣ್ಣ ಎಂಟೆ ಹಾಕ್ಬಿಟ್ಟು ತೋರಿಸ್ತೀನಿ ನಿಮ್ಗೆ. ನೋಡ್ರಿ ಇದು ಹಾಕ್ತಾಯಿದ್ದೀನಿ ನೋಡ್ರಿ, ಈಗ ಚುಳಕ್ಕಾಗುತ್ತೆ, ಕೇಳಿಸ್ಕೊಳ್ರಿ, ಕೇಳಿಸ್ತಾ? ಇಲ್ಲೇ ಐತೆ ಹೆಚ್ಚು ಕಮ್ಮಿ 2 ಪೈಪ್ ಅಷ್ಟೇ ಮೇಲಿರೋದು, 3ನೇ ಪೈಪಿಗೆ ನೀರು ಮೇಲೆ ಐತೆ. ಸೊ ಇದೇ ನಮಗೆ ಸಫಿಷಿಯೆಂಟ್ ನೀರು ಆಗ್ತಾ ಇರೋದು ಈಗ. ಸೊ ಮೋಟ್ರ್ ಹೋಗಿತ್ತು ಅಂತ ಮೋಟ್ರ್ ರೆಡಿ ಮಾಡಿಸಿದ್ರೆ, ಸೊ ಈಗ ಗಾಡಿ ಬರುತ್ತೆ, ಈಗ ಬಿಡಬೇಕು ಮೋಟ್ರ್. ವಾಪಸ್ ಪಟ್ಟನ ಬಿಡ್ತಾರೆ, ಬಿಡೋದೇನು ಲೇಟಾಗಿ, ಎತ್ತದೇ ಲೇಟ್ ಆಗೋದು. ಪಟ್ಟಣ ತಂದ ರೆಡಿ ಮಾಡಿಸ್ತಾ ಇರೋದಾಯ್ತು, ಈಗ ಪಟ್ಟಣಂಗೆ ಬಿಡ್ತಾ ಇರೋದು ಅಷ್ಟೇ. ಮೋಟ್ರಿಗೆ ದಡ್ರಿ ತೋರಿಸ್ತೀನಿ. ಕಡರಲ್ಲಿ ರೆಡಿ ಮಾಡಿಸ್ಕೊಂಬಂತು ಪಟ್ಟಣ 1 ಗಂಟೆಯಲ್ಲಿ, 1 ಗಂಟೆಲಿ ರೆಡಿ ಮಾಡ್ಕೊಟ್ಬಿಡ್ತಾರೆ ವಯಸ್ಸು ಕಡರಲ್ಲಿ. ಅದು ಹಂಗೇನಿಲ್ಲ, ಪಂಪಲ್ಲಿ ರೆಡಿ ಮಾಡಿಸ್ಕೊಂಬಂದ್ರೆ ಹೋಗಿ. 1 ವೈರ್ ಗೊತ್ತಿರಲಿಲ್ಲ, ಅದನ್ನ ರೆಡಿ ಮಾಡಿಸ್ಕೊಂಬಂದಾರೆ ಹೋಗಿ. ಓಕೆ, ಸೊ ಈಗ ವ್ಯಾನ್ ಬರುತ್ತೆ, ಬಿಡೋದೇ ಈಗ ಪೈಪ. ಸೊ ಮೋಡ ಐತೆ ಗೈಸ್, ಯಾಕೆ ಮೋಡ ಐತೆ ಅಂತ ಗೊತ್ತಿಲ್ಲ. ದನಗಳು ಇಲ್ಲೇ ಇದ್ದಾವೆ, ಪೈಪ್ ಬಿಟ್ಟ ಮೇಲೆ ಹೋಗ್ತೀನಿ. ಬಿಡೋದೇನು ಲೇಟ್ ಆಗೋದು, ಬೇಗ ಆಗುತ್ತೆ. 15 ಅಷ್ಟೇ ಪೈಪ್ ಬರುತ್ತೆ, 15 ಪೈಪ್ ಪಟ್ಟಣ ಟೈಟ್ ಹೊಡೆದು ಬಿಡ್ತಿರೋದು, ಬಿಡೋದೇನು ಲೇಟ್ ಆಗೋಲ್ಲ. ಸೊ ಅದಕ್ಕೆ ಈಗ ಹೋಗ್ತಾ ಇದ್ದೀವಿ ಗೈಸಿಗೆ ಬಿಡೋಕ್ಕೆ. ಎಷ್ಟಿದೆ ಹೇಳ್ಸಂಬರ್ರಿ ಪೈಪ್. 2, 3, 4, 5, 6, 7, 8, 9, 10, 11, 12, 13, 14, 15 ಪೈಪ್ ಕರೆಕ್ಟಾಗಿದೆ ನೋಡ್ರಿ. ಅದೊಂದು ಇದು ರೆಡಿ ಮಾಡಬೇಕಲ್ಲ ಗೈಸ್ ಬೇರೆ. ಈಗ ಅದೇ ಈಗ ಇದನ್ನು ರೆಡಿ ಮಾಡಬೇಕು. ಶಿಟ್, ಈ ಮೋಟ್ರು ಪಾಟ್ರು ಸವಾಸ ಬಂದಪ್ಪ ಮಾತ್ರ ಹೆಂಗೆ ಕಮ್ಮಿ ಅಲ್ಲ. ಅದನ್ನು ರೆಡಿ ಮಾಡಬೇಕು, ಇದನ್ನು ರೆಡಿ ಮಾಡಬೇಕು. ಕತೆ ಒಂದು ರಿಪೇರಿಗೆ ಬಂತು ಅಂದರೆ ಏನಾದರೂ ಹೇಳಿದ್ದು. ಸೊ ಈಗ ಮೋಟ್ರ್ ಬರಲಿನ ಗಾಡಿ ಬರಲಿನ ಕಾಯ್ತಾರೋದು. ಇದಿಲ್ಲ ಐತೆ
ಸೊ ಪಂಪ್ ಅಂದ್ರೆ ರೆಡಿ ಮಾಡಿಸ್ಕೊಂಡು ಅಷ್ಟೆ. ಸೊ ಗಾಡಿ ಬರಬೇಕು, ಬಿಡಬೇಕು ಈಗ ಅಷ್ಟೆ. ಸೊ ಬಿಟ್ಟಾದ್ಮೇಲೆ ಸಿಗ್ತೀನಿ ಗೈಸ್. ಓಕೆ.